ಜೈಲಿನಲ್ಲಿರುವ ಸ್ನೇಹಿತನಿಂದಲೇ ದರ್ಶನ್ಗೆ ಶಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಜೈಲಿನಲ್ಲಿರುವಂತಹ ಸ್ನೇಹಿತನಿಂದಲೇ ದರ್ಶನ್ಗೆ ಬಿಗ್ ಶಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್. ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಕೋರಿ A14 ಪ್ರದೋಷ್ ಕೇಳಿದ್ದಾರೆ. ಪ್ರದೋಷ್ ಪರ ವಕೀಲರಿಂದ 59ನೇ CCH ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ಸತ್ಯವನ್ನೇ ಹೇಳುತ್ತೇನೆ, ಆದರೆ ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿ ಹಾಕಿದ್ದಾರೆ. ಪ್ರತ್ಯೇಕ ಜೈಲು ಕೊಠಡಿಯಿಂದ ನನಗೆ ಹಾಜರಾಗೋಕೆ ಮನವಿಯನ್ನ ಮಾಡಿ ಅಂತ ಹೇಳಿದ್ದಾರೆ ಪ್ರದೋಷ್. ಇನ್ನು ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರಾಗುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದ ಪ್ರದೋಷ್ ಪರ ವಕೀಲರು. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆತನ ಸ್ನೇಹಿತನಿಂದಲೇ ಈಗ ಶಾಕು. ಬಿಕಾಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರದೋಷ್ A14 ಆಗಿದ್ರು. ಈಗ ಅದೇ ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ನಾನು ಮಾಡಿದ್ದೇನೆ, ಅದಕ್ಕೆ ನಾನು ಸತ್ಯವನ್ನ ಹೇಳ್ತೀನಿ, ಆ ಸತ್ಯವನ್ನ ಹೇಳಿ ಕ್ಷಮೆ ಕೊಡಿ, ನನಗೆ ನಾನು ಸತ್ಯ ಹೇಳ್ತೀನಿ ಅಂತ ಪ್ರದೋಷ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ನಾನು ಅದನ್ನ ಹೇಳಬೇಕಾದ್ರೆ ನನಗೆ ಪ್ರತ್ಯೇಕವಾದಂತಹ ಜೈಲಲ್ಲಿರುವಂತಹ ಕೊಠಡಿಯನ್ನ ಕೊಡಿ, ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ನಾನು ಹಾಜರಾಗೋಕೆ ಮನವಿಯನ್ನ ಮಾಡ್ತೀನಿ ಅಂತ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಪ್ರದೋಷ್ ಪರ ವಕೀಲರು. ಹಾಗಾದರೆ ಏನಾಗ್ಬೋದು? ಪ್ರದೋಷ್ ಇನ್ ಕೇಸ್ ಸತ್ಯವನ್ನ ಬಾಯ್ ಬಿಟ್ರೆ ದರ್ಶನ್ ಕಂಪ್ಲೀಟ್ ಆಗಿ ಲಾಕ್ ಆಗ್ತಾರಾ? ಬಿಕಾಸ್ ಗೊತ್ತಿಲ್ಲ, A14 ಪ್ರದೋಷು ಅವರು ಏನೇನು ಮಾಡಿದ್ರು, ಈ ಕೊಲೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಮಾಡಿದ್ರು ಎಲ್ಲವನ್ನ ಕಂಪ್ಲೀಟ್ ಆಗಿ ಇವತ್ತು ಬಾಯ್ ಬಿಡ್ತಾರಾ? ಇದಕ್ಕೆ ನಾನು ಅರ್ಜಿ ಸಲ್ಲಿಸಿರೋದು, ಸತ್ಯ ನಾನು ಹೇಳ್ತೀನಿ, ಕ್ಷಮೆ ಕೊಡಿ ಅಂತ ಹೇಳಿ.